ಹಾಯ್ ಹಲೋ ಸ್ನೇಹಿತರೆ, ಸ್ಪರ್ಧಾ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ಬಂತಹ ಹೊಸ ನೋಟಿಫಿಕೇಶನ್ ಇವತ್ತು ನೋಡೋಣ. ಇದು ಯಾವುದಪ್ಪ ಅಂತಂದ್ರೆ ಸಿ ಎಚ್ ಎಸ್ ಎಲ್ ಅಂತಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತಂದು ಇದು ನಾವು ಟ್ವೆಲ್ತ್ ಅಂದ್ರೆ PUC ಸೆಕೆಂಡ್ PU ಮೇಲೆ ನಾವು ಈ ಎಕ್ಸಾಮ್ನ ನಾವು ಅಟೆಂಡ್ ಆಗ್ಬೋದು. ಈ ಎಕ್ಸಾಮ್ ಬಂದ್ಬಿಟ್ಟು ಜೂನ್ 23ನೇ ತಾರೀಕು ಇದನ್ನ ಓಪನ್ ಮಾಡಿದರೆ 18 ಜುಲೈಗೆ ಇದು ಎಂಡ್ ಆಗುತ್ತೆ. 18 ಜುಲೈಗೆ ಇದು ಎಂಡ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾವು ಅಮೌಂಟ್ನ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 19 ಜುಲೈವರೆಗೂ ನಾವು ಪೇಮೆಂಟ್ನ ಲಾಸ್ಟ್ ಮಾಡ್ಬೋದು. ಪೇ ಸ್ಕೇಲ್ ಅಂದ್ರೆ ಸ್ಯಾಲ್ರಿ ಎಷ್ಟಿದೆ, ಯಾವ ಪೋಸ್ಟ್ಗೆ ಸ್ಯಾಲ್ರಿ ಇದೆ ಅಂತ. ಲೋವರ್ ಡಿವಿಷನ್ ಕ್ಲರ್ಕ್ ಅಂದ್ರೆ LDC ಮತ್ತೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ JSA ಇದು ಬಂದ್ಬಿಟ್ಟು ಲೆವೆಲ್ 12 ಬರುತ್ತೆ. ಇದು ಬಂದ್ಬಿಟ್ಟು 19,900ರಿಂದ 93,200ವರೆಗೂ ಇದು ಸ್ಯಾಲ್ರಿ ಇರುತ್ತೆ. ಅದೇ ರೀತಿ ಡಾಟಾ ಎಂಟ್ರಿ ಆಪರೇಟರ್ DEO ಇದು ಬಂದ್ಬಿಟ್ಟು ಲೆವೆಲ್ 4 ಅಲ್ಲಿ ಬರುತ್ತೆ. ಇದು 25,500ರಿಂದ 81,100 ರೂಪಾಯಿವರೆಗೂ ಇರುತ್ತೆ. ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಬರುತ್ತೆ. ಇದು 25,500 ರೂಪಾಯಿಂದ 81,100 ರೂಪಾಯಿವರೆಗೂ ಇರುತ್ತೆ. ವೇಕೆನ್ಸಿ ಅಂದ್ರೆ ಟೋಟಲ್ ಎಷ್ಟು ಪೋಸ್ಟ್ ಇದಾವೆ, ವೇಕೆನ್ಸಿಗಳು ಎಷ್ಟಿದಾವೆ ಅಂದ್ರೆ 3,131 ವೇಕೆನ್ಸಿಗಳು ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಏಜ್ ಬಂದ್ಬಿಟ್ಟು 1/1/2026 ಪ್ರಕಾರ ನಿಮ್ಮ ಏಜ್ ಬಂದ್ಬಿಟ್ಟು 18ರಿಂದ 27ವರೆಗೆ ಇರುತ್ತೆ. 18ರಿಂದ 27 ಆಯ್ತಾ. ಈ ಏಜ್ ಬಂದ್ಬಿಟ್ಟು ಯಾವ ಥರ ಅಪ್ಲೈ ಆಗುತ್ತಪ್ಪ ಅಂತಂದ್ರೆ ನೋಡಿ, SC ST ಕ್ಯಾಟಗಿರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದ್ರೆ 27ರಿಂದ 5ನ ಆ್ಯಡ್ ಮಾಡ್ಕೊಂತ ಹೋಗಿ. ಅದೇ ರೀತಿ OBC PWD OBC PWD ST SC 15 ವರ್ಷ 13 ವರ್ಷ 10 ವರ್ಷ 3 ವರ್ಷ ಅಂತೇಳಿ ಡಿವೈಡ್ ಆಗುತ್ತಾ ಹೋಗುತ್ತೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇದು ಯಾವ ಥರ ಇರುತ್ತಪ್ಪ ಅಂತಂದ್ರೆ ಇದು ಟೈರ್ 1 ಮತ್ತೆ ಟೈರ್ 2 ಅಂದ್ರೆ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಈ ಎರಡರ ನಡುವೆ ಗ್ಯಾಪ್ ಕೊಡ್ತಾರೆ, 3-4 ಮಂತ್ಸ್ ಗ್ಯಾಪ್ ಇರುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ಸಿಲೆಬಸ್ ಏನೇನಿದೆ ನೋಡಿ, ಇಲ್ಲಿ ಫಸ್ಟ್ ಪೇಪರಲ್ಲಿ ಫಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ ಇರುತ್ತೆ. ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ 50 ಮಾರ್ಕ್ಸಿಗೆ ಇರುತ್ತೆ, 25 ಕ್ವಶನ್ಸ್ ಇರ್ತವೆ. ಅದೇ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಸ್ ಬೇಕಾಗಿರುತ್ತೆ, 25 ಕ್ವಶನ್ ಇರ್ತವೆ, 50 ಮಾರ್ಕ್ಸ್ಗೆ ಇರುತ್ತೆ. ಅದೇ ರೀತಿ ಜನರಲ್ ಅವೇರ್ನೆಸ್ 25 ಕ್ವಶನ್ಸು 50 ಮಾರ್ಕ್ಸ್ಗೆ. ಇದಕ್ಕೆಲ್ಲ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತಪ್ಪ ಅಂತಂದ್ರೆ 1 ಅವರ್ ಟೈಮ್ ಸಿಗುತ್ತೆ ನಿಮಗೆ. 1 ಅವರ್ 60 ಮಿನಿಟ್ಸ್ ನಿಮಗೆ ಟೈಮ್ ಸಿಗುತ್ತೆ. ಅದೇ ರೀತಿ ಟೈರ್ 2 ಅಂದರೆ ಪೇಪರ್ 1 ಆಯಿತು. ಪೇಪರ್ 2 ಪೇಪರ್ 2 ಅಲ್ಲಿ ಏನಿರುತ್ತಪ್ಪ ಅಂದರೆ ಪೇಪರ್ 2 ಒಳಗಡೆ ಸೆಷನ್ 1 ಒಳಗಡೆ ಸೆಕ್ಷನ್ 1 ಅಂತ ಬರುತ್ತೆ. ಸೆಕ್ಷನ್ 1 ಅಲ್ಲಿ ಏನಿರುತ್ತೆ, ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಅಂತ 2 ಸಬ್ಜೆಕ್ಟ್ ಬರುತ್ತೆ. 2 ಸಬ್ಜೆಕ್ಟ್ ಬಂದ್ಬಿಟ್ಟು 33 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ನು 3 ಮಾರ್ಕ್ಸಿಗೆ. ಒಂದು ಕ್ವಶನ್ 3 ಮಾರ್ಕ್ಸಿಗಪ್ಪ ಅಂತಂದರೆ ಎಷ್ಟಾಯಿತು, 60 × 3 ಎಷ್ಟಾಯಿತು, 180. 180. ಅದೇ ರೀತಿ ಅದರೊಳಗಡೆ ಸೆಕ್ಷನ್ 1 ಆದಮೇಲೆ ಸೆಕ್ಷನ್ 2 ಒಳಗಡೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಜನರಲ್ ಅವೇರ್ನೆಸ್ ಅಂದರೆ GK. ಇದು ಇಂಗ್ಲಿಷ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರುತ್ತೆ, GK ಬಂದ್ಬಿಟ್ಟು 20 ಕ್ವಶನ್ಸ್ ಇರುತ್ತೆ. ಎರಡೂ ಸೇರಿ ಎಷ್ಟಾಗುತ್ತೆ, 60 ಕ್ವಶನ್ಗೆ 180 ಮಾರ್ಕ್ಸ್ ಅಂದರೆ ಈಚ್ ಕ್ವಶನ್ 3 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಅದೇ ರೀತಿ ಸೆಕ್ಷನ್ 3 ಒಳಗಡೆ ಸೆಕ್ಷನ್ 1 ಆಯಿತು, ಸೆಕ್ಷನ್ 2 ಆಯಿತು, ಸೆಕ್ಷನ್ 3 ಒಳಗಡೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಇದು ಯಾವುದೇ ರೀತಿ ನಿಮಗೆ ಎಕ್ಸಾಮ್ಗೆ ಕಂಡಕ್ಟ್ ಆಗಲ್ಲ, ಬಟ್ ನೀವು ಕಂಪಲ್ಸರಿ ಇದನ್ನು ಕ್ವಾಲಿಫೈ ಆಗಲೇಬೇಕು. 15 ಕ್ವಶನ್ಸ್ ಇರುತ್ತೆ, 45 ಮಾರ್ಕ್ಸಿಗೆ ಇರುತ್ತೆ. ಇದು ನಿಮಗೆ 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಅದೇ ರೀತಿ ಸೆಕ್ಷನ್ 5 ಬಂದ್ಬಿಟ್ಟು ಟೈಪ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಏನಪ್ಪ ಅಂತಂದರೆ ನೀವು ಕಂಪ್ಯೂಟರ್ ಟೈಪಿಂಗ್ ಮಾಡೋದಿರುತ್ತೆ. ಎಷ್ಟು 15 ಮಿನಿಟ್ಸ್ ಇರುತ್ತೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ನೀವು ಅದನ್ನು ಕಂಪ್ಯೂಟರಲ್ಲಿ ಇಷ್ಟು ನೀವು ಪರ್ ವರ್ಡ್ ಮಿನಿಟ್ ಇಷ್ಟು ಅಂತ ವರ್ಡ್ಸ್ನ RPM ವರ್ಡ್ಸ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಸೆಕ್ಷನ್ 1 ಒಳಗಡೆ ನಿಮಗೆ ಟೈಮ್ ಎಷ್ಟು ಸಿಗುತ್ತಪ್ಪ ಅಂತಂದರೆ 1 ಅವರ್ ಸಿಗುತ್ತೆ. ಅದೇ ರೀತಿ ಸೆಕ್ಷನ್ 2 ಒಳಗಡೆ ನಿಮಗೆ 1 ಅವರ್ 20 ಮಿನಿಟ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ರಿ. ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಓನ್ಲಿ. ಯಾರ್ಯಾರಿಗೆ ಅಂತಂದರೆ ಈ ST SC ಮತ್ತು ವುಮೆನ್ಸ್ಗೆ ಬಿಟ್ಟು ಮಿಕ್ಕಿದ ಎಲ್ಲ ಕ್ಯಾಟಗಿರಿಯವರು 100 ರೂಪಾಯಿನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ST SC ಮತ್ತು ವುಮೆನ್ಸ್ಗೆ ಮಾತ್ರ ಫ್ರೀ ಆಗಿರುತ್ತೆ. ಫುಲ್ ನೋಟಿಫಿಕೇಶನ್ ಡೀಟೇಲ್ಸ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ.